ಡಾಕ್ಟರ್ ಹಾರಿಕಾ ಅವಳು ಹೆವಿ ಡೋಸ್ ಪಾಯ್ಸನ್ ತಗೊಂಡಿದ್ದಾಳೆ. ಸಿಚುಯೇಷನ್ ತುಂಬ ಕ್ರಿಟಿಕಲ್ ಆಗಿದೆ. 1 ಗಂಟೆ ಆಗೋ ತನಕ ಏನು ಹೇಳೋಕ್ಕಾಗಲ್ಲ. ಅಂದ್ರೆ ನಮ್ಮ ಹಾರಿಕಾ ಉಳಿಯಲ್ವಾ ಡಾಕ್ಟ್ರೆ? ಈಗ ವಿಷಯ ಹೇಳೋಕ್ಕಾಗಲ್ಲ, ಸ್ವಲ್ಪ ವೇಟ್ ಮಾಡಿ. ಡಾಕ್ಟರ್, ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ನಮ್ಮ ಹಾರಿಕನ ಉಳಿಸಿ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಸರ್, ವೇಟ್ ಮಾಡಿ. ಡಾಕ್ಟರ್, ಇವಳಿಗೆ ಇವತ್ತು ಗ್ರಹಚಾರನೇ ಸರಿ ಇಲ್ಲ. ಕೈಯಾರೆ ಪ್ರಾಣಾಪಾಯ ತಂದ್ಕೊಂಡ್ಬಿಟ್ಲು. ಹಾರಿಕಾ ಹೋದ್ರೆ ಆಸ್ತಿಲ್ ಭಾಗನೂ ಸಿಗಲ್ಲ, ನನಗೆ ಕಮಿಷನ್ ಸಿಗಲ್ಲ. ಇವಳನ್ನ ಹೇಗಾದ್ರೂ ಉಳ್ಸಪ್ಪ ದೇವ್ರೇ. ಏನಾಯ್ತು ಅಖಿಲ್? ಯಾಕಷ್ಟೊಂದು ಸಿಟ್ಟಲ್ಲಿದ್ಯಾ? ಅವಳು ಹೋದ್ರೆ ನಮ್ಗೇನು ನಷ್ಟ ಇಲ್ಲ. ಅದಕ್ಕೆ ಅವಳನ್ನ ಯಾಕೆ ಉಳಿಸ್ಕೋತಿದ್ದೀರಾ? ತಪ್ಪು ಅಖಿಲ್. ಒಬ್ಬ ವ್ಯಕ್ತಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ರೆ ಹಾಗೆ ಮಾತಾಡಬಾರ್ದು. ಅವಳು ಮಾನಸಿಕವಾಗಿ ಎಷ್ಟೋ ಸಲ ನನ್ನ ಸಾಯಿಸಿದಾಳಣ್ಣ. ಮಾತಿದ್ನ ಹಿಂಸೆ ಕೊಟ್ಟಿದ್ದಾಳೆ. ಅಂಥವಳು ಬದುಕಿದ್ದು ಯಾರಿಗೂ ಉಪಯೋಗ? ಹಾರಿಕಾ ಎಂತೋಳೆ ಆಗಿರ್ಬೋದು, ಆದ್ರೆ ಅವಳನ್ನ ಹಾಗೆ ಬಿಡಬಾರ್ದು. ಹಾರಿಕಾ ಈಗ ಒಂಟಿ ಅಲ್ಲ ಅಖಿಲ್, ಅವಳ ಹೊಟ್ಟೆಲಿ ಇನ್ನೊಂದು ಜೀವ ಇದೆ. ಹಾರಿಕಾ ಮೇಲೆ ನಿನಗೆ ಕೋಪ ಇರ್ಬೋದು ಭಾವ, ಆದ್ರೆ ಅದನ್ನ ತೋರ್ಸೋ ಸಂದರ್ಭ ಇದಲ್ಲ. ಇವತ್ತು ವಿಚ್ಛೇದನ ಸಿಗತ್ತೆ ಅಂತ ಅನ್ಕೊಂಡಿದ್ದೆ, ಆದರೆ ಇವಳು ಹೀಗೆ ಮಾಡಿಬಿಟ್ಲು. ಇನ್ನು ಯಾವಾಗ ನನಗೆ ವಿಚ್ಛೇದನ ಸಿಗತ್ತೆ? ಅಖಿಲ್, ವಿಚ್ಛೇದನ ಬಗ್ಗೆ ನೀನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಜಡ್ಜರ್ ಹತ್ರ ನಾನು ಮಾತಾಡ್ತೇನೆ. ಹೌದು ಅಖಿಲ್, ಹಾರಿಕಾ ಹುಷಾರಾದ್ಮೇಲೆ ತಕ್ಷಣ ಕೋರ್ಟ್ ಹಿಯರಿಂಗ್ ಇಡ್ಸೋಣ. ಖಂಡಿತ ವಿಚ್ಛೇದನ ಸಿಗುತ್ತೆ. ಹಾರಿಕನ್ನ ಸೊಸೆಯಾಗಿ ಸ್ವೀಕರಿಸೋಕೆ ಸಾಧ್ಯನೇ ಇಲ್ಲ ಅಭಿ. ನಮ್ಮ ಮರ್ಯಾದೆ ಗೌರವ ಎಲ್ಲ ಮಣ್ಪಾಲಾಗೋಯ್ತು. ನಾವು ತಲೆ ಎತ್ಕೊಂಡು ತಿರುಗದೆ ರೋಗ ಮಾಡ್ಬಿಟ್ಲು. ಅಂಥವಳಿಗೆ ನಮ್ಮ ಮನೇಲಿ ಸ್ಥಾನ ಇಲ್ಲ. ಹಾರಿಕಾ ಹುಷಾರಾಗಿ ಆಚೆ ಬಂದಿದ ತಕ್ಷಣ ಅವಳ ದಾರಿ ಅವಳು ನೋಡ್ಕೊಳಕ್ ಹೇಳೋಣ ಅಖಿಲ್. ಹಾರಿಕಾ ಮತ್ತೆ ನಮ್ಮನೆ ಕಾಲಿಡಲ್ಲ ಅಖಿಲ್, ನಾವು ಮಾತು ಕೊಡ್ತಿದ್ದೀವಿ, ನೀನೇನ್ ಯೋಚನೆ ಮಾಡಬೇಡ. ಎಷ್ಟು ದಿನ ತಾಳ್ಮೆಯಿಂದ ಇದ್ದೆ, ಇನ್ನೊಂದು ಸ್ವಲ್ಪ ಹೊತ್ತು ಸಮಾಧಾನವಾಗಿರು. ಟ್ರೀಟ್ಮೆಂಟ್ ಪೂರ್ತಿ ಆಗ್ಲಿ ಬಿಡು. ಡಾಕ್ಟರ್, ಹಾರಿಕಾ ಈಗ ಹೇಗಿದ್ದಾಳೆ? ನೀವು ಅದೃಷ್ಟವಂತರು, ಅವಳು ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ಅಯ್ಯಪ್ಪ ದೇವ್ರೇ, ಉಳಿಸ್ಬಿಟ್ಟಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವಳು ಪ್ರಜ್ಞೆ ಬರುತ್ತೆ. ಆಗ ಹೋಗಿ ಪೇಷಂಟ್ನ ನೋಡಿ. ಗಟ್ಟಿ ಪಿಂಡ. ಇವಳು ಸತ್ತು ಬದುಕಿದ್ಲು, ಪಾಪಿ ಚಿರಾಯು ಅಂದಂಗೆ ಇವಳೆಲ್ ಸಾಯ್ತಾಳೆ. ದೇವ್ರೆ ನೀನಿದ್ಯಪ್ಪ, ನನ್ನ ಕಮಿಷನ್ಗೋಸ್ಕರ ಹಾರಿಕನ್ನ ಉಳಿಸ್ಬಿಟ್ಟೆ. ಥ್ಯಾಂಕ್ ಯು ದೇವ್ರೆ. ಅಭಿ, ಪೊಲೀಸರು ಬರ್ತಾ ಇದ್ದಾರೆ. ನೀನೇನಾದ್ರೂ ಕಾಲ್ ಮಾಡಿದ್ಯಾ? ಇಲ್ಲ ಅಣ್ಣ. ಮತ್ ಯಾರೇ ಮಾಡಿದ್ದು? ಹಲೋ ಎಸ್ ಅವರೇ, ನೀವೇನು ಈ ಕಡೆ ಬಂದ್ರಿ? ಯಾವುದಾದ್ರು ಕೇಸಾ? ನಿಮ್ಮ ಕೇಸೇ ಅಭಿ. ಅವರೇ ನಿಮ್ಮ ನಾದ್ನಿ ಹಾರಿಕಾ ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ ಅಂತ ಕೇಸ್ ಬರ್ಕೊಳಕ್ ಬಂದ್ವಿ. ಯಾರು ಹೇಳಿದ್ದು ಸರ್? ಜಡ್ಜ್ ಅವರು ಫೋನ್ ಮಾಡಿ ಹೇಳಿದ್ರು ಮೇಡಮ್. ಹಲೋ ಡಾಕ್ಟರ್, ಹಾರಿಕಾ ಸೂಸೈಡ್ ಕೇಸ್ ಇವಾಗ ಹೇಗಿದ್ದಾರೆ? ಅವರು ಔಟ್ ಆಫ್ ಡೇಂಜರ್, ಈಗ ಪ್ರಜ್ಞೆ ಬಂದಿದೆ. ಅವ್ರ ಹತ್ರ ಮಾತಾಡ್ಬೋದಾ? ಶ್ಯೂರ್, ಬನ್ನಿ. ಬಾ.
ಹಾರಿಕಾ ಅಂದ್ರೆ ನೀವೇನಾ? ಹೌದು ಸರ್. ನಿಮ್ಮನ್ನ ವಿಚಾರಣೆ ಮಾಡಬೇಕು. ನೀವು ಯಾಕೆ ಸೂಸೈಡ್ ಮಾಡ್ಕೊಬೇಕು ಅನ್ಕೊಂಡ್ರಿ? ಅದು ನೀವು ಹೆದರ್ಕೋಬೇಡಿ, ಧೈರ್ಯವಾಗಿ ಹೇಳಿ. ನನ್ನ ಹಸ್ಬೆಂಡ್ ನನಗೆ ಡಿವೋರ್ಸ್ ಕೊಡಬೇಕು ಅಂತಿದ್ದಾರೆ. ಅದು ನನಗಿಷ್ಟ ಇಲ್ಲ. ಅವ್ರಿಲ್ದೆ ನನಗೆ ಬದುಕಕ್ಕಾಗಲ್ಲ ಅಂತ ಸಾಯ್ಬೇಕು ಅನ್ಕೊಂಡೆ. ಯಾರು ನಿಮ್ ಗಂಡ? ಅವರೇ. ನೋಡಿ ಮಿಸ್ಟರ್, ನಿಮ್ಗೋಸ್ಕರ ಸಾಯ್ಬೇಕು ಅಂತಿದ್ದ ವ್ಯಕ್ತಿನ ನೀವು ಹೇಗೆ ಬಿಡ್ತೀರಾ? ಕೇಸು ಕೋರ್ಟಲ್ಲಿದೆ ಸೇವ್ರೆ. ಜಡ್ಜ್ ಅವ್ರು ಕಳಿಸಿದ್ದಾರೆ, ಅದಕ್ಕೆ ನೀವು ಬಂದಿದ್ದೀರ ಅಂತ ಹೇಳಿದ್ರಿ. ಕೇಸ್ ಬಗ್ಗೆ ಕೋರ್ಟಲ್ಲಿ ಬಿಟ್ಟು ಆಚೆ ಮಾತಾಡೋದು ಒಳ್ಳೇದಲ್ಲ ಅಂತ ಅನ್ಸುತ್ತೆ. ಸಾರಿ. ನೋಡಮ್ಮ, ನೀವು ಈ ಥರ ಆತ್ಮಹತ್ಯೆ ಪ್ರಯತ್ನ ಮಾಡೋದು ಅಪರಾಧ ಆಗತ್ತೆ. ಜಡ್ಜ್ ಅವರು ಹೇಳಿದ್ರು ಅಂತ ಕೇಸ್ ರಿಜಿಸ್ಟರ್ ಮಾಡ್ತಿಲ್ಲ. ಇವರನ್ನ ಯಾವಾಗ ಡಿಸ್ಚಾರ್ಜ್ ಮಾಡ್ತೀರಾ? ಇವ್ರಿಗೆ ಹುಷಾರಾಗಿದ್ದಾರೆ, ಈಗಲೇ ಕರ್ಕೊಂಡು ಹೋಗ್ಬೋದು. ನೀವೆಲ್ಲಿಗೆ ಹೋಗ್ತೀರಾ? ಎಲ್ಲಿಗೆ ಅಂದ್ರೆ ಏನ್ ಸರ್? ನಮ್ಮನೆಗೆ ಕರ್ಕೊಂಡು ಹೋಗ್ತೀವಿ. ಅವಳನ್ನ ಮನೆಗೆ ಹೇಗೆ ಕರ್ಕೊಂಡು ಹೋಗೋದು? ಅದಕ್ಕೆ ಅವಳು ಮನೆಯೊಳಗೆ ಕಾಲಿಡಕ್ಕೆ ಸಾಧ್ಯ ಇಲ್ಲ. ಮತ್ತೆ ಹಾರಿಕಾ ಎಲ್ಲಿಗೆ ಹೋಗ್ತಾಳದ್ಕೆ? ಎಲ್ಲಿಗಾದ್ರೂ ಹೋಗಿ ಸಾಯಲಿ ಬಿಡಿ, ಮನೆಗೆ ಮಾತ್ರ ಬೇಡ. ಏನ್ ಹಾಗೆ ಮಾತಾಡ್ತೀರಾ ಮಿಸ್ಟರ್? ಇವರು ನಿಮ್ ವೈಫ್. ಹೆಂಡತಿಗಿರ್ಬೇಕಾಗಿರೋ ಗುಣಗಳು ಒಂದು ಅವಳಲ್ಲಿಲ್ಲ. ಅವಳು ತುಂಬಾ ತಪ್ಪು ಮಾಡಿದಾಳೆ. ಅಂತ ಹುಡುಗಿನ ನಮ್ಮ ಮನೆ ಕರ್ಕೊಂಡು ಹೋಗಕ್ಕಾಗಲ್ಲ, ಮನೇಲಿ ಇಟ್ಕೊಳಕ್ಕಾಗಲ್ಲ. ನೋಡಿದ್ರ ಸರ್, ಕರುಣೆ ಇಲ್ದೆ ಎಷ್ಟು ನಿಷ್ಠುರವಾಗಿ ಮಾತಾಡ್ತಿದ್ದಾರೆ ಅಂತ. ನೀನೆಷ್ಟು ನಿಷ್ಠುರವಾಗಿ ಆಡಿದ್ಯಾ ಅಂತ ಎಸ್ಐ ಅವ್ರಿಗೆ ಹೇಳ್ಬೇಕಾ? ಅವಳು ತಪ್ಪು ಮಾಡಿರ್ಬೋದು, ಆದ್ರೆ ಈ ಟೈಮಲ್ಲಿ ಹೇಗ್ ಬಿಡೋದು ವಸು? ತಪ್ಪು ಮಾಡಿರೋದಕ್ಕೆ ಬೇಡ ಅಂತ ಹೇಳ್ತಿರೋದು. ಅದಕ್ಕೆ ಹಾರಿಕಾಂಗೆ ಆತವ್ರ ಮನೆ ಇದೆ ಅಲ್ವಾ? ಅವಳು ಅಲ್ಲೇ ಹೋಗ್ಬೋದು ತಾನೇ? ನನಗತ್ತೆ ಮನೆ ಬಿಟ್ಟು ಬೇರೆ ಮನೆ ಇಲ್ಲ. ಆ ಮನೆ ಬಿಟ್ಟು ಬೇರೆ ಎಲ್ಲೂ ಹೋಗು ಅಂದ್ರು ನಾನು ಮತ್ತೆ ಸಾಯ್ಬೇಕಾಗತ್ತೆ. ನೀನು ಸತ್ರು ನಮ್ಗೆ ತೊಂದರೆ ಇಲ್ಲ, ನಿನಗಿಷ್ಟ ಬಂದಂಗೆ ಮಾಡ್ಕೊ. ಮಿಸ್ಟರ್, ನೀವು ಹಾಗೆ ಮಾತಾಡಿದ್ರೆ ನೀವೇ ಇವ್ರನ್ನ ಆತ್ಮಹತ್ಯೆಗೆ ಪ್ರೇರೇಪಿಸಿದ್ದೀರಾ ಅಂತ ನಿಮ್ಮ ಮೇಲೆ ಕೇಸ್ ಫೈಲ್ ಮಾಡಬೇಕಾಗತ್ತೆ. ಮರ್ಯಾದೆಯಿಂದ ಇವ್ರನ್ನ ಮನೆ ಕರ್ಕೊಂಡು ಹೋಗಿ. ಎಕ್ಸ್ಕ್ಯೂಸ್ ಮೀ, ಏನು ಹೇಳಿದ್ರಿ ಸೇವ್ರೆ? ಕಮ್ ಅಗೇನ್. ಅಂದ್ರೆ ಅವ್ರಿಗಿನ್ನೂ ಡಿವೋರ್ಸ್ ಸಿಕ್ಕಿಲ್ವಲ್ಲ, ಅಲ್ಲಿ ತನಕ ನಿಮ್ಮನೇಲೇ ಇಟ್ಕೊಳ್ಳಿ. ನಮ್ಮ ಫ್ಯಾಮಿಲಿಗೆ ಇವಳು ಅಗತ್ಯ ಇಲ್ಲ. ಬೇರೆ ಶೆಲ್ಟರ್ ಹುಡುಕೊಳ್ಳೋದಿಕ್ಕೆ ಹೇಳಿ. ನೋಡಿ ಮೇಡಮ್, ನೋಡ್ತಿದ್ರೆ ನಿಮ್ದು ತುಂಬಾ ದೊಡ್ಡ ಫ್ಯಾಮಿಲಿ ಅಂತ ಗೊತ್ತಾಗುತ್ತೆ. ಡಿವೋರ್ಸ್ ಆಗದೆ ಇವ್ರನ್ನ ಮನೆಗೆ ಬರಬೇಡಿ ಅಂತ ಹೇಳೋದು ತಪ್ಪು. ಇವ್ರಿಗೇನಾದ್ರೂ ಆದ್ರೆ ನಿಮ್ಮ ಫ್ಯಾಮಿಲಿನೇ ಇದಕ್ಕೆಲ್ಲ ಜವಾಬ್ದಾರಿ ಆಗುತ್ತೆ. ಇವಳಿಂದ ನಮಗೆ ತುಂಬಾನೇ ಅವಮಾನ ಆಗಿದೆ. ನಮ್ಮ ಮರ್ಯಾದೆ, ಗೌರವ ಎಲ್ಲಾನು ಹಾಳಾಗೋಗಿದೆ. ನಾವು ತಲೆ ಎತ್ತದಂಗೆ ಆಗೋಗಿದೆ. ಅವ್ರು ಏನ್ ಬೇಕಾದ್ರೂ ಮಾಡಿರ್ಬೋದು, ಆದ್ರೆ ವಿಚ್ಛೇದನ ಸಿಗದೆ ಮನೆಗೆ ಸೇರ್ಸೋಲ್ಲ ಅನ್ನೋ ಹಕ್ಕು ನಿಮ್ಗಿಲ್ಲ. ವಿಚ್ಛೇದನ ಸಿಗೋ ತನಕ ನಿಮ್ಮ ಮನೇಲಿರೋ ರೈಟ್ಸ್ ಅವ್ರಿಗಿದೆ. ಆಲ್ ರೈಟ್ ಇನ್ಸ್ಪೆಕ್ಟರ್ ಅವರೇ, ಜಡ್ಜ್ ಅವ್ರ ಹತ್ರ ಮಾತಾಡಿ ಬೇಗ ಕೋರ್ಟ್ ಹಿಯರಿಂಗ್ಗೆ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ತನಕ ಹಾರಿಕಾನ ನಮ್ಮನಲ್ಲೇ ಇಟ್ಕೊಳ್ತೀವಿ. ನೋಡಮ್ಮ, ನಿಮ್ಗೆ ಯಾವುದೇ ಸಮಸ್ಯೆ ಬಂದರೂ ನಮ್ಮ ಹತ್ರ ಹೇಳಿ, ನಾವು ನೋಡ್ಕೊಂತೀವಿ. ಥ್ಯಾಂಕ್ ಯು ಸರ್.
ಅಯ್ಯೋ, ಯಾಕೋ ಅದನ್ನು ಹೊಡೆದು ಹಾಕ್ದೆ? ಇವಳ ತಲೆ ಹೊಡಿಯಕ್ಕಾಗ್ದೆ. ಇವತ್ತಿಗೆ ಇವಳು ಪೀಡೆ ತೊಲಗ್ತು ಅಂತ ಅನ್ಕೊಂಡಿದ್ದೆ, ಮತ್ತೆ ದರಿದ್ರ ಒಕ್ಕರ್ಸ್ತು. ಇವಳು ಸತ್ತು ಬದುಕಿದ್ದಾಳೆ ಕಣೋ, ಯಾಕೋ ಹಾಗೆ ಮಾತಾಡ್ತೀಯ? ಸತ್ತಿದ್ರೆ ಶನಿ ಬಿಟ್ಟೋಗ್ತಿತ್ತು, ನನಗ್ ಮನಶಾಂತಿ ಆದ್ರೂ ಸಿಕ್ತಿತ್ತು. ಹಾಗಿರ್ಬೇಕಾದ್ರೆ ನನ್ನನ್ನು ಯಾಕೆ ಉಳಿಸಿದ್ರಿ? ಸತ್ರೆ ಸಾಯ್ಲಿ ಅಂತ ಅಲ್ಲೇ ಬಿಟ್ಬಿಡ್ಬೋದಿತ್ತಲ್ಲ. ನಾವ್ ನಿನ್ನ ಬೇಡ ಅನ್ಕೊಂಡ್ವಿ, ನೀನ್ ಸಾಯ್ಲಿ ಅಂತ ಅನ್ಕೊಳ್ಳಿಲ್ಲ. ನಾವು ಮನುಷ್ಯರಾಗಿರೋದ್ರಿಂದ ಮನುಷ್ಯತ್ವದಿಂದ ನಿನ್ನ ಉಳಿಸ್ಕೊಂಡಿದೀವಿ. ಯಾರು ಉಳಿಸಿ ಅಂತ ಹೇಳಿದ್ದು? ನಾನು ಕೇಳಿದ್ದ ನನ್ ಜೀವ ಕಾಪಾಡಿ ಅಂತ? ನನ್ ಪಾಡಿಗೆ ನನ್ನ ಸಾಯಕ್ ಬಿಡ್ಬೋದಿತ್ತಲ್ವಾ? ಮನೆ ಕರ್ಕೊಂಡ್ ಬಂದು ಈ ತರ ಮಾತಾಡ್ತಿದ್ದೀರಲ್ಲ. ಪೊಲೀಸ್ ಹೇಳಿದ್ದಕ್ಕೇನೆ ನಿನ್ನ ಕರ್ಕೊಂಡ್ ಬಂದಿದ್ದು, ಇಲ್ಲ ಅಂದ್ರೆ ಅಲ್ಲೇ ಬಿಟ್ಟು ಬರ್ತಿದ್ವಿ. ಪೊಲೀಸರು ಹೇಳಿದ್ರಿಂದಲೇ ನಾನು ಇಲ್ಲಿಗೆ ಬಂದಿದ್ದು. ವಿಚ್ಛೇದನ ಸಿಗೋ ತನಕ ನಾನು ಕೂಡ ಇಲ್ಲೇ ಇರ್ತೀನಿ. ಆ ವಿಚ್ಛೇದನ ಕೂಡ ಹೇಗ್ ಸಿಗುತ್ತೆ ಅಂತ ನಾನು ನೋಡ್ತೀನಿ. ಏನು ಹೆದರ್ಸ್ತಾ ಇದೀಯಾ? ಬ್ಲಾಕ್ ಮೇಲ್ ಮಾಡ್ತಾ ಇದೀಯಾ? ನೀವು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನಾನು ಈ ಮನೆ ಬಿಟ್ಟು ಹೋಗಲ್ಲ. ಹೋಗಿಲ್ಲ ಅಂದ್ರೆ ಕತ್ತಿಡ್ದು ಆಚೆ ತಳ್ತೀವಿ. ಆಗ ಪೊಲೀಸರು ಬಂದು ನಿಮ್ಮನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಅದೇನಾ ನಿನ್ ಧೈರ್ಯ? ವಿಚ್ಛೇದನ ಸಿಕ್ಕಿದ್ಮೇಲೆ ನಿನ್ನ ಕಾಪಾಡೋದಕ್ಕೆ ಅದ್ಯಾವ ಪೊಲೀಸರು ಯಾವ ಮಹಿಳಾ ಮಂಡಳಿ ಬರ್ತಾರೆ ಅಂತ ನಾವು ನೋಡ್ತೀವಿ. ವಿಚ್ಛೇದನನೇ ಸಿಗಲ್ಲ ಅಂತ ಹೇಳ್ತಿದ್ದೀನಿ. ಇವತ್ತು ಕೂಡ ನಿನ್ನ ಬಗ್ಗೆ ನಾವು ಮನುಷ್ಯತ್ವ ತೋರಿಸ್ತಾ ಇದ್ದೀವಿ, ಆದರೆ ನೀನು ನಿನ್ನ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ತಾ ಇಲ್ಲ. ನಿನ್ನ ಮೇಲೆ ಕೋಪ ತೋರಿಸ್ಬೇಕು, ಕರುಣೆ ತೋರಿಸ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಇಂಥ ವ್ಯಕ್ತಿ ಬಗ್ಗೆ ಯಾಕೆ ಕರುಣೆ ತೋರಿಸ್ಬೇಕು ಅಭಿ? ಇವಳು ಯಾವತ್ತಿಗೂ ಬದಲಾಗಲ್ಲ. ಮತ್ತೆ ಕೋರ್ಟಿಗೆ ಕರ್ಕೊಂಡು ಹೋಗ್ಬೇಕು. ಆದಷ್ಟು ಬೇಗ ಕೆಲಸ ಮಾಡು ಅಭಿ. ಈ ಹಾರಿಕಾ ಈ ಮನೇಲಿದ್ರೆ ಯಾರಿಗೂ ಮನಃಶಾಂತಿ ಇರೋದಿಲ್ಲ. ಇವಳು ನಿಜವಾಗ್ಲೂ ಸಾಯ್ಬೇಕು ಅನ್ಕೊಂಡಿದ್ಲಾ? ಇವಳ ಮುಖ ನೋಡಿದ್ರೆ ಹಾಗ ಅನಿಸ್ತಿಲ್ವಲ್ಲ. ಸತ್ತು ಬದುಕಿದಾಳೆ ಅದಕ್ಕೆ. ಎಷ್ಟೇ ಆಗ್ಲಿ ಹೆಣ್ಣು ಮಗಳು. ಹಾರಿಕಾ ಮೇಲೆ ಸ್ವಲ್ಪ ದಯಾದಾಕ್ಷಿಣ್ಯ ತೋರಿಸಿ. ಆ ಕೆಲಸ ನೀನ್ ಮಾಡು, ನಾವು ಮಾಡಲ್ಲತ್ತೆ. ಆದಷ್ಟು ಬೇಗ ಇವಳನ್ನ ಕೋರ್ಟಿಗೆ ಕರ್ಕೊಂಡು ಹೋಗ್ತೀವಿ. ಇದು ನಿಂಗೆ ಚಿಕ್ಕ ವಿರಾಮ ಅಷ್ಟೇ ಹಾರಿಕಾ. ನಿನ್ ರಿಲೀಫ್ನ ನೀನು ರಿವೆಂಜ್ ಆಗಿ ಉಪಯೋಗಿಸ್ಕೋಬೇಕು ಅಂತೇನಾದ್ರೂ ನೋಡಿದ್ಯೋ, ನಿನಗೊಂದು ಕತ್ತಿ ಕಾಣಿಸ್ತೀನಿ. ನಡಿಯೇ, ಇವ್ರುಗಳು ಮನ್ಸಿಲ್ದೆ ಮಾತಾಡ್ತಿದ್ದಾರೆ. ಹೋಗಿ ರಿಸ್ಕ್ ತಗೊಳ್ಳು ಅಂತ ನಡಿ. ಬಾ ಬಾ. ನಿಂತ್ಕೋತೆ. ಆ ಬ್ಯಾಗ್ ಅಲ್ಲೇ ಇಡು. ಸದ್ಯದಲ್ಲೇ ಅದನ್ನ ತಗೊಂಡು ಹಾರಿಕಾ ಹೋಗ್ತಾಳೆ. ಅದಕ್ಕಿನ್ನೂ ಟೈಮ್ ಇದೆ ಅಖಿಲ್. ನಂದಿನಿ, ನನ್ನ ಬಟ್ಟೆ ವಸ್ತುಗಳನ್ನ ಎಲ್ಲಿಂದ ತೆಗೆದ್ಯೋ ಮರ್ಯಾದೆಯಿಂದ ಅಲ್ಲೇ ಇಡು. ನೋಡ್ದೆ ಅಣ್ಣ, ಎಷ್ಟು ಕೊಬ್ಬಿದ ಮಾತಾಡ್ತಿದ್ದಾಳೆ. ನಮ್ಮ ಮುಂದೆನೆ ನಂದಿನಿನ ಹೆದರ್ಸ್ತಾಳೆ. ಆವೇಶ ಪಡಬೇಡ ಅಖಿಲ್, ಇವತ್ತು ಬಿಟ್ಬಿಡು. ನಾಳೆನೋ ನಾಡಿದ್ದು ಹಾರಿಕನ್ನ ಕಳಿಸ್ಬಿಡೋಣ. ಹೌದು ಅಖಿಲ್, ಸ್ವಲ್ಪ ಸಮಾಧಾನವಾಗಿರು. ಹಾರಿಕಾ ಹೊರಟೋಗ್ತಾಳೆ. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೋ ಹಾರಿಕಾ. ಬಿಡು ಆಂಟಿ.
ಸಾವಿನ ಬಾಗಿಲ್ ತಟ್ಟು ಬಂದ್ರೂ ಈ ಸ್ಟೈಲ್ಗೇನು ಕಮ್ಮಿ ಇಲ್ಲ. ಯಾರ್ ಸಾವಿನ ಬಾಗಿಲ್ ತನಕ ಹೋದೋರು? ನೀನೇ ಕಣೆ, ಆತ್ಮಹತ್ಯೆ ಪ್ರಯತ್ನ ಮಾಡಿದ್ಯಲ್ಲ. ಆತ್ಮಹತ್ಯೆ ಪ್ರಯತ್ನನಾ? ಎಂಥ ಮಣ್ಣು ಇಲ್ಲ, ಎಲ್ಲ ಸುಮ್ನೆ. ಏನೇ ನೀನ್ ಹೇಳ್ತಿರೋದು? ಕೋರ್ಟಲ್ ವಿಷ ಕುಡ್ದಿಯಲ್ಲ? ಅದು ವಿಷ ಅಲ್ಲ, ಜೇನು. ಹಾ? ಏನು, ಜೇನುತುಪ್ಪ ಕುಡ್ದ್ಯಾ? ಮತ್ತೆ ಹಾಸ್ಪಿಟ್ಲಲ್ಲಿ ನಿನಗೆ ಸೀರಿಯಸ್ ಆಗಿದೆ ಅಂತ ಗಾಬರಿ ಪಡಿಸಿದ್ರು? ಅವರು ನನಗ್ ಗೊತ್ತಿರೋ ಡಾಕ್ಟರ್. ನನ್ ಪ್ಲಾನ್ ಬಗ್ಗೆ ಹೇಳ್ದೆ, ಹಾಗೆ ಆಕ್ಟಿಂಗ್ ಮಾಡಿದ್ರು. ಇದೆಲ್ಲ ಪ್ಲಾನಾ? ಮತ್ತಿನೇನು, ನಿಜವಾಗ್ಲೂ ಸಾಯ್ತೀನಿ ಅನ್ಕೊಂಡ್ಯಾ? ನನ್ ಯಾಕೆ ಮೊದ್ಲೇ ಹೇಳಲಿಲ್ಲ? ಹೇಳಿದ್ದಿದ್ರೆ ಹಾಸ್ಪಿಟಲ್ ಸೀನ್ ಅಷ್ಟು ಚೆನ್ನಾಗಿ ಬರ್ತಿರ್ಲಿಲ್ವಲ್ಲ. ಎಲ್ಲಿ ನೀನ್ ಸತ್ತು ಹೋಗ್ತೀಯೋ ಅಂತ ಚಿಂತೆಗೆ ಬಿದ್ದಿದ್ನಲ್ಲೇ. ನನ್ ಬಗ್ಗೆ ಗೊತ್ತಿದ್ದು ಯಾಕೆ ಟೆನ್ಷನ್ ಮಾಡ್ಕೊಂಡೆ ಆಂಟಿ? ಬೇರೆ ದಾರಿ ಇಲ್ದೆ ಸಾಯ್ಬೇಕು ಅನ್ಕೊಂಡೇನೋ ಅನ್ಕೊಂಡೆ. ಇಲ್ಲ, ವಿಚ್ಛೇದನ ನಿಲ್ಲಿಸ್ಬೇಕು ಅಂತ ಹಾಗೆ ಮಾಡ್ದೆ. ಪ್ಲಾನ್ ಸಕ್ಸಸ್ ಆಯ್ತು, ವಿಚ್ಛೇದನ ನಿಂತೋಯ್ತು, ನನಗೆ ಟೈಮ್ ಸಿಕ್ತು. ಅಯ್ಯೋ, ನಿನ್ ಬಾಯಿಗೆ ಸಕ್ಕರೆ ಹಾಕ. ನೀನ್ ಸಾಮಾನ್ಯದೊಳಲ್ಲ ಕಣೆ, ನನಗೆ ಶಾಕ್ ಕೊಟ್ಬಿಟ್ಟೆ. ನೀವೇ ಶಾಕ್ ಆದ್ರಿ ಅಂದ್ರೆ ನಿಜ ಗೊತ್ತಾದ್ರೆ ಮನೆ ಮಂದಿ ಎಲ್ಲ ಇನ್ನೆಷ್ಟು ಶಾಕ್ ಆಗ್ತಾರೋ. ರೆಸ್ಟ್ ತಗೊಳ್ದೆ ಏನ್ ಮಾಡ್ತಿದ್ಯಾ ಹಾರಿಕಾ? ಡಾಕ್ಟರ್ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರಲ್ಲಕ್ಕ, ಇನ್ಯಾಕ್ ರೆಸ್ಟು? ಈ ಹಾಲು ಕುಡ್ದು ಸ್ವಲ್ಪ ಹೊತ್ತು ಮಲ್ಕೋ. ಬೇಕಾಗಿಲ್ಲ ಅಕ್ಕ, ಐ ಆಮ್ ಆಲ್ ರೈಟ್. ನಾನಿವಾಗ ಚೆನ್ನಾಗೇ ಇದ್ದೀನಿ. ಪಾವನಿ ಹಾಲ್ ತಂದಿದ್ದಾಳೆ, ಕುಡಿದ್ಬಿಟ್ ಮಲ್ಕೋ. ಬೇಕಾದ್ರೆ ನೀನೇ ಕುಡಿ ಆಂಟಿ, ನನಗ್ ಬೇಕಾಗಿಲ್ಲ. ನೀನ್ ನಿಜವಾಗ್ಲೂ ವಿಷ ಕುಡಿದ್ಯಾ? ಇಲ್ಲ, ಜೇನುತುಪ್ಪ ಕುಡಿದಿದ್ದು. ಮತ್ತೆ ಅದೆಂಥ ಪ್ರಶ್ನೆ ಅಕ್ಕ? ನನ್ ಬಗ್ಗೆ ಹಾಸ್ಪಿಟಲಲ್ಲಿ ಡಾಕ್ಟರ್ ಏನ್ ಹೇಳಿದ್ರು ಅಂತ ನೀನೇ ಕೇಳಿಸ್ಕೊಂಡೆಲ್ಲ. ಆ ಡಾಕ್ಟ್ರೆ ನಿನ್ಗೆ ರೆಸ್ಟ್ ತಗೊಳಕ್ ಹೇಳಿದ್ದಾರೆ. ಡಾಕ್ಟರ್ಸು ಹೇಳೋದನ್ನೆಲ್ಲ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಹೋಗಿ ನಿನ್ ಕೆಲ್ಸ ನೋಡ್ಕೋ ಅಕ್ಕ. ಅದ್ಯಾಕೆ ಅವಳಿಗೆ ಹಾಗೆ ನಿಜ ಹೇಳ್ಬಿಟ್ಟೆ? ನಿಜ ಹೇಳಿದ್ರೆ ಅಕ್ಕ ನಮ್ಮದ್ಲ ಏನು? ನೀನ್ ದೊಡ್ಡ ಕಿಲಾಡಿ ಕಣೆ, ವಿಚ್ಛೇದನ ಸಿಗದೆ ಇರೋ ಹಾಗೆ ತಡೆದ್ಬಿಟ್ಟೆ. ಮುಂದೆ ಏನ್ ಮಾಡ್ಬೇಕು ಅಂತಿದ್ಯಾ? ಸದ್ಯಕ್ಕೆ ಈ ಸಕ್ಸಸ್ನ ಎಂಜಾಯ್ ಮಾಡ್ತಿದ್ದೀನಿ. ನೆಕ್ಸ್ಟು ಏನ್ ಮಾಡ್ಬೇಕು ಅಂತ ಇನ್ನೂ ಯೋಚನೆ ಮಾಡಿಲ್ಲ. ಯೋಚನೆ ಮಾಡೇ ಬೇಗ. ನಾಳೆ ಇವ್ರು ನಿನ್ನ ಕೋರ್ಟ್ ಕರ್ಕೊಂಡು ಹೋದ್ರು ಹೋಗ್ಬೋದು. ಅಷ್ಟು ಬೇಗ ಹೋಗಲ್ಲ ಆಂಟಿ, ನಮ್ಗೆ ಇನ್ನೂ ಟೈಮ್ ಇದೆ. ಅಖಿಲ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿದ್ದಾನೆ. ನೀನ್ ಈ ತರ ಡ್ರಾಮಾ ಮಾಡ್ತಿದ್ಯಾ ಅಂತ ವಸು ಅಭಿಗೇನಾದ್ರೂ ಗೊತ್ತಾಯ್ತೋ, ಇವತ್ತೇ ನಿನ್ನ ಕೋರ್ಟ್ ಕರ್ಕೊಂಡು ಹೋಗ್ತಾರೆ. ಅವರಿಗೆ ಆ ಚಾನ್ಸ್ ಕೊಡಲ್ಲ ಆಂಟಿ. ನೆಕ್ಸ್ಟ್ ನಾನ್ ಮಾಡ್ತಿರೋ ಪ್ಲಾನ್ ಹೇಗಿರುತ್ತೆ ಅಂತಂದ್ರೆ, ಪರ್ಮನೆಂಟ್ ಆಗಿ ಇಲ್ಲೇ ಇದ್ಬಿಡ್ತೀನಿ. ಯಾಕೆ? ಅರ್ಧ ಆಸ್ತಿ ತಗೊಂಡು ಹೋಗ್ಬೋದಲ್ಲ? ನನಗೆ ಪೂರ್ತಿ ಆಸ್ತಿ ಬೇಕು. ನನ್ನಿಂದ ಹೇಗ್ ಆಚೆ ತಳ್ಳಿದ್ರೋ ಹಾಗೆ ಎಲ್ರೂ ಮನೆಯಿಂದ ತಳ್ಳಬೇಕು. ಉಟ್ಟು ಬಟ್ಟೆಲ್ಲೇ ಕಳಿಸ್ಬೇಕು. ಆಗ್ಲೇ ನನ್ನ ಸೇಡ್ತಿರೋದು. ತುಂಬಾ ಸೇಡಿಟ್ಕೊಂಡಿದ್ಯೆ, ಮೇನ್ ವಿಲನ್ ಆಗೋಗಿದ್ಯಾ. ನಿನ್ನ ನೋಡ್ತಿದ್ರೆ ನನಗೆ ಭಯ ಆಗ್ತಾ ಇದೆ.